ಕೆಲವು ಅನಾನುಕೂಲವಾಗದಂತೆ ನೋಡ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಈಗ ರೈತರ ಹೋರಾಟ ನಾವು ಹಿಂದೆ ಗಮನಿಸಿರ್ತೀವಿ. ಈ ಬೆಳಗಾವಿಯಲ್ಲಿ ಗುರ್ಲಾಪುರದಲ್ಲಿ ಆಗಿರುವಂತಹ ಘಟನೆ ನೆನಪಿಸ್ಕೊಂಡ್ರೆ ಒಂದು ಕ್ಷಣ ಭಯ ಆಗತ್ತೆ. ಯಾವ ಪರಿಸ್ಥಿತಿಯಲ್ಲಿ ಆಗಿತ್ತು ಅಂತ ಹೇಳಿ, ಅದೇ ರೀತಿಯಾಗಿ ಇನ್ ಕೇಸ್ ಏನಾದರೂ ರೈತರು ರೊಚ್ಚಿಗೆತ್ತು ಬಿಟ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಅಂತ ಹೇಳಿ, ಹಾಗಾಗಿ 1,500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಬಾರದು ಅಂತ ಹೇಳಿ. ಹಾಗೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಆ ಒಂದು ಸ್ಥಳಕ್ಕೆ ಧಾವಿಸಿದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ನೋಡಿ, ನಮಗೆ ನ್ಯಾಯ ಸಿಗಬೇಕು, ನಾವು ಏನು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅವೆಲ್ಲವನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಈಗಾಗಲೇ ನೀರನ್ನ ಬಿಟ್ಟುಕೊಡಬಾರದು ಅಂತ ಹೇಳ್ತಿದ್ದಾರೆ. ನೀರನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು, ಅದೇ ನಮ್ಮ ಬೇಡಿಕೆ. ಒಂದು ವೇಳೆ ಏನಾದರೂ ನೀರು ಬಿಟ್ಟುಕೊಟ್ಟಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಒಂದು ಹೋರಾಟವನ್ನ ನಾವು ತೀವ್ರಗೊಳಿಸ್ತೇವೆ ಅನ್ನುವಂತಹ ಕೆಲವೊಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆ ಒಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಈ ಒಂದು ಪ್ರತಿಭಟನೆ ಮತ್ತಷ್ಟು ಉದ್ವಿಗ್ನತೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡು ಗಾಡಿಗೆ ಹತ್ತಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಉರುಳು ಸೇವೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳಿ ಈಗ ಖಂಡಿಸ್ತಾ ಇದ್ದಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಈಗಾಗಲೇ ಬ್ಯಾರಿಕೇಡ್ ಅನ್ನು ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಹಗ್ಗ ಕಟ್ಟುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಯಾಕಂತಂದ್ರೆ ಆ ಒಂದು ಬ್ಯಾರಿಕೇಡ್ ಅನ್ನ ತಳ್ಳಿ ರೈತರು ಹೋಗಿ ನೋಡಿ, ನಾವು ಗಮನಿಸಿರ್ತೀವಿ ಕೆಲವೊಂದು ಘಟನೆಗಳಲ್ಲಿ. ಯಾಕಂತಂದ್ರೆ ಏನಾದ್ರೂ ಹೋಗಿ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ಬಹುದು ರೈತರು, ಯಾರಿಗೊತ್ತು. ಹಾಗಾಗಿ ಬ್ಯಾರಿಕೇಡ್ ಅನ್ನ ಕೂಡ ಅಲ್ಲಿ ಅಳವಡಿಸಿ ಅದಕ್ಕೆ ಹಗ್ಗ ಕಟ್ಟುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್, ಈಗಾಗಲೇ ನೋಡಿ ರೈತರು ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನ ವಿಸ್ತರಿಸ್ತಾ ಹೋದ್ರೆ? ದೀಪಾ, ಏನೀಗ ಬಿಜೆಪಿಯಿಂದ ಕೆಆರ್ಎಸ್ ಮುತ್ತಿಗೆ ಅನ್ನೋ ಕರೆಯನ್ನ ನೀಡಿದ್ರು. ಇವತ್ತು ಈ ಒಂದು ಸ್ಥಳಕ್ಕೆ BY ವಿಜೇಂದ್ರ ಮತ್ತು ಆಮೇಲೆ ವಿರೋಧ ಪಕ್ಷದ ನಾಯಕರಾದ ಆರೋಷಕ್ ಅವರ ನೇತೃತ್ವದಲ್ಲಿ, ಜೊತೆಗೆ ಮೈಸೂರಿನ ಬಿಜೆಪಿಯ ಕೆಲವು ಮುಖಂಡರು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಈಗ ಪೊಲೀಸ್ ಮೂಲಗಳ ಪ್ರಕಾರ 3ಕ್ಕೂ ಹೆಚ್ಚು ಸಾವಿರ ಸಂಖ್ಯೆಯ ಪ್ರತಿಭಟನಾಕಾರರು ಈ ಒಂದು ಸ್ಥಳದಲ್ಲಿ ಜಮಾವಣೆಗೊಳ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಹಾಗಾಗಿ 1,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿಕೊಂಡಿರುವಂತದ್ದು. ಮತ್ತೆ ಏನು ಕೆಆರ್ಎಸ್ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು, ಮತ್ತೆ ಮುತ್ತಿಗೆ ಹಾಕುವ ಪ್ರಯತ್ನಕ್ಕೆ ಯಾವುದೇ ರೀತಿಯಾದ ಇದಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಅಹಿತಕರ ಘಟನೆಗಳು ನಡೆದ ಸಂದರ್ಭದಲ್ಲಿ ಅವ್ರನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ CCTV ಕಣ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ದೀಪಾ, ಎಸ್ ಪ್ರವೀಣ್, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಬರ್ತಾರಂತ ಹೇಳಿ ಗೊತ್ತಾಗ್ತಾ ಇದೆ. ಎಷ್ಟು ಗಂಟೆಗೆ ಬರ್ತಾರೆ, ಯಾವ ರೀತಿ ಒಂದು ಪ್ರತಿಭಟನೆ ಆಗತ್ತೆ, ಮತ್ತೊಂದು ಕಡೆ ಇದರಿಂದ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಸರ್ಕಾರಕ್ಕೆ ಅಂತ ಹೇಳಿ ಇದಕ್ಕೇನಾದ್ರೂ CWRC ಅಧಿಕಾರಿಗಳು ಮಣಿತಾರಾ ಅಂತ? ದೀಪಾ, ಇಲ್ಲಿ ಮಣಿಯುವಂತಹ ಪ್ರಮೇಯ ಇಲ್ಲ. ಯಾಕೆಂತಂದ್ರೆ ಅದು ಪ್ರಾಧಿಕಾರ ಈಗ ಆದೇಶವನ್ನು ಮಾಡಲಾಗಿದೆ. CWMA ಮತ್ತು CWMC ಎರಡೂ ಕೂಡ ಏನು ಆದೇಶವನ್ನು ಮಾಡಲಾಗಿದೆ. ಈಗ ಏನಿದ್ರು ಕೂಡ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗುವ ಒಂದು ಅವಕಾಶ ಅಷ್ಟೇ ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು. ಆದ್ರೆ ಈಗ ಇದೇ ಭಾನುವಾರ ಮುಖ್ಯಮಂತ್ರಿಗಳು ಏನು ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡುವುದಿಲ್ಲ ಅನ್ನೋ ಒಂದು ನಿಲುವನ್ನ ಏನು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಮತ್ತೆ ಏನು ಸಚಿವರು ಹೇಳಿರುವಂತದ್ದು. ಆದ್ರೂ ಕೂಡ ಈಗ ಬಿಜೆಪಿಯವರು ಏನು ಕೆಆರ್ಎಸ್ ಇಂದ ನೀರ್ ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈಗ ಪ್ರತಿಭಟನೆಗೆ ಕರೆಯನ್ನು ನೀಡಿ ಈ ಒಂದು ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಬಿಜೆಪಿಯ ಏನು ಮೈಸೂರಿನ ಭಾಗದ ಕೆಲವು ಮುಖಂಡರು ಹಾಗೂ BY ವಿಜೇಂದ್ರ ಮತ್ತು ಆರೋಷಕ್ ಈ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ದೀಪಾ, ಎಸ್ ಪ್ರವೀಣ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.